ತಮಿಳುನಾಡಿನ ಸೋಲಿಂಗರ್ ಘಟಿಕಾಚಲದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಶ್ರೀ ಯೋಗ ಆಂಜನೇಯ ಸ್ವಾಮಿಯ ಪುಣ್ಯ ಕ್ಷೇತ್ರದಲ್ಲಿ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಈಶಪ್ರಿಯತೀರ್ಥ ಸ್ವಾಮೀಜಿಯವರು ಚಾತುರ್ಮಾಸ್ಯದ ದೀಕ್ಷೆಯನ್ನ ಪಡೆದ ನಂತರ ಚಾತುರ್ಮಾಸದ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಾತುರ್ಮಾಸ್ಯ ಅಂತ ಹೇಳಿದರೆ ಭಗವಂತ ಯೋಗ ನಿದ್ರೆಯಲ್ಲಿರುವ ಕಾಲ. ಆ ಕಾಲದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಮತ್ತು ಅಧ್ಯಾಪನ ಮಾಡಬೇಕು, ಆದಷ್ಟು ಜಪ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳಿ ಒಂದೇ ಕಡೆಯಲ್ಲಿ ಇದ್ದು ಸಾಧನೆ ಮಾಡಿಕೊಳ್ಳಿ ಅಂತ ಹಿರಿಯರು ಹೇಳಿದ್ದಾರೆ. ಇವತ್ತು ನಾವು ಘಟಿಕಾಚಲದಲ್ಲಿ ಇದ್ದೇವೆ. ವಿಶೇಷವಾಗಿ ಇಲ್ಲಿ ನರಸಿಂಹನ ಕ್ಷೇತ್ರ ಇದು. ಅದೇ ರೀತಿ ಆಂಜನೇಯ ದೇವರು ಕೂಡ ಇದ್ದಾರೆ, 2 ಬೆಟ್ಟಗಳಲ್ಲಿ. ಈ ಸ್ಥಳದಲ್ಲಿ ನಮ್ಮ ಗುರುಗಳಾದ ವಿವಿಧ ಪ್ರಿಯ ತೀರ್ಥರು ಕೂಡ ಇಲ್ಲಿಯೇ ವೃಂದಾವನಸ್ಥರಾಗಿದ್ದಾರೆ. ಹಾಗಾಗಿ ಈ ಬಾರಿ ಗುರುಗಳ ಒಂದು ಸನ್ನಿಧಾನದಲ್ಲಿ, ಅದೇ ರೀತಿ ಅಲಿಮಾರ ಮಠದ ರಘುಮಾನ್ಯ ತೀರ್ಥರ ಬೃಂದಾವನ ಕೂಡ ಇಲ್ಲಿದೆ. ಹಾಗಾಗಿ ಇದು ಆ ಕಾರಣದಿಂದಲೂ ಒಂದು ಪವಿತ್ರ ಕ್ಷೇತ್ರ. ಆ ದೃಷ್ಟಿಯಿಂದ ಈ ಬಾರಿ ಈ ಜಾಗದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಸಂಕಲ್ಪ ಮಾಡಿದ್ದೇವೆ. ಯಥಾಶಕ್ತಿ ಗುರುಗಳ ಸೇವೆ ಮಾಡಿದಂತಾಗುತ್ತೆ. ಅದೇ ರೀತಿ ಬಂದ ಭಕ್ತರು ಕೆಲವರು ಬರ್ತಾರೆ. ಘಟಿಕಾಚಲ ಮನೆ ದೇವರು ಅಂತ ಎಷ್ಟೋ ಜನಕ್ಕಿದೆ. ಅವರು ಕೂಡ ಒಂದಷ್ಟು ಜನ ಇಲ್ಲಿ ಬರ್ತಾರೆ. ಅವರಿಗೂ ಕೂಡ ದೇವರ ಪೂಜೆಯ ಒಂದು ಅವಕಾಶ ಸಿಗ್ತದೆ. ಆ ದೃಷ್ಟಿಯಿಂದ ಈ ಬಾರಿ ಇಲ್ಲಿ ಘಟಿಕಾಚಲದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭಿಸಿದ್ದೇವೆ. ಶ್ರೀಕೃಷ್ಣ.